ಧಾರವಾಡದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. 10 ವರ್ಷಗಳ ಬಳಿಕ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಅಂತಿಮ ತೀರ್ಪು ಪ್ರಕಟ ಆಗಿದೆ. ಆ ಪೈಕಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನ ನೀಡಿತ್ತು. ಪರಪ್ಪನ ಅಗ್ರಹಾರ ಜೈಲಿಗೆ ಎಲ್ಲರನ್ನೂ ಶಿಫ್ಟ್ ಮಾಡಲಾಗಿದೆ. ಆರೋಗ್ಯ ತಪಾಸಣೆಯ ಬಳಿಕ ಬಿಎಂಟಿಸಿ ಬಸ್ನಲ್ಲಿ ಜೈಲಿಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಆಗಿದೆ. ಅಪರಾಧಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ತೀರ್ಪು ಹೊರಬಂದ ನಂತರದಲ್ಲಿ ಪ್ರೊಸೀಜರ್ಗಳೇನಿರುತ್ತೆ ಆ ಪ್ರಕಾರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಅದೆಲ್ಲ ಆದ ನಂತರದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಎಲ್ಲ ಆರೋಪಿಗಳನ್ನು ಜೈಲಿಗೆ ಸ್ಥಳಾಂತರಿಸಲಾಗಿದೆ. ಬಸ್ನಲ್ಲೇ ವಿನಯ್ ಕುಲಕರ್ಣಿಗೆ ಊಟ ಕೊಟ್ಟಿದ್ದಾರೆ ಪೊಲೀಸರು. ಜೈಲಿಗೆ ತಲುಪುವ ಮುನ್ನ ಮೊಸರನ್ನ ತಿಂದಿದ್ದಾರೆ ವಿನಯ್ ಕುಲಕರ್ಣಿ ಅಂತ ಗೊತ್ತಾಗ್ತಾ ಇದೆ. ಸತತ 6 ವರ್ಷಗಳ ಕಾಲ ಟ್ರಯಲ್ ನಡೆದಿತ್ತು. 2016ರಲ್ಲಿ ನಡೆದಿದ್ದಂತಹ ಕೊಲೆ ಕೇಸ್ ಇದು. ಆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 21 ಮಂದಿ ಆರೋಪಿಗಳಿದ್ರು. ಅದರಲ್ಲಿ 2 ನಿರ್ದೋಷಿಗಳು, 2 ಸಾಕ್ಷಿ ಖುಲಾಸೆ. ಉಳಿದಂತೆ 17 ಮಂದಿ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆರೋಗ್ಯ ತಪಾಸಣೆ ಆದ ಬಳಿಕ ಬಿಎಂಟಿಸಿ ಬಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಜೊತೆಗೆ ಬಸ್ನಲ್ಲೇ ವಿನಯ್ ಕುಲಕರ್ಣಿಗೆ ಊಟ ಕೊಟ್ಟಿದ್ದಾರೆ ಪೊಲೀಸರು. ಜೈಲಿಗೆ ಹೋಗುವ ಮುನ್ನ ಮೊಸರನ್ನ ತಿಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಫುಟೇಜ್. ಬಿಎಂಟಿಸಿ ಬಸ್ನಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ. ಮೊದಲಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗಿತ್ತು. ಮೆಡಿಕಲ್ ಟೆಸ್ಟ್ ಎಲ್ಲ ಆದ ನಂತರದಲ್ಲಿ ನೇರವಾಗಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಸ್ಥಳಾಂತರ ಮಾಡಿದ್ದಾರೆ ಅಧಿಕಾರಿಗಳು. ಅದಕ್ಕೂ ಮುಂಚೆ ಈಗ ಒಂದು ಕಡೆ ವಿನಯ್ ಕುಲಕರ್ಣಿ ಅವರು ಸಾಕಷ್ಟು ಭರವಸೆ ಇಟ್ಕೊಂಡಿದ್ರು, ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ನನಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಬಹಳ ನಂಬಿಕೆ ಇದೆ, ಈ ಕೇಸಲ್ಲಿ ನಾನು ನಿರ್ದೋಷಿ ಆಗ್ತೀನಿ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಬಟ್ ಇಲ್ಲ, ಈ ಕೊಲೆಯಲ್ಲಿ ಅವರ ಕೈವಾಡ ಕೂಡ ಇದೆ, ಒಳಸಂಚು ರೂಪಿಸಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಮೊನ್ನೆ 9ನೇ ತಾರೀಕೇನೆ ತೀರ್ಪು ಪ್ರಕಟ ಆಗಬೇಕಾಗಿತ್ತು. ಬಟ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಜೊತೆಗೆ ತೀರ್ಪಿನ ಪ್ರತಿ ಏನಿದೆ ಅದು ಪೂರ್ಣಗೊಳ್ಳದೇ ಇದ್ದಂಥ ಕಾರಣಕ್ಕಾಗಿ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಬೆಳಗ್ಗಿನಿಂದಲೂ ಕೂಡ ಒಂದು ಕಡೆ ಈ ಥರದ ತೀರ್ಪು ಬರುತ್ತೆ ಅನ್ನುವಂತಹ ನಿರೀಕ್ಷೆ ಸಹಜವಾಗಿತ್ತು. ಬಟ್ ಇಲ್ಲಿ ಶಿಕ್ಷೆ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಕೇವಲ ದೋಷಿಗಳು ನಿರ್ದೋಷಿಗಳನ್ನು ಮಾತ್ರ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿರೋದು. ಯಾವಾಗ ತೀರ್ಪು ಹೊರಬರ್ತಾ ಇದ್ದಂತೆಯೇ ವಿನಯ್ ಕುಲಕರ್ಣಿ ಅವರು ಗಳಗಳನ್ನೇ ಹತ್ತಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ನೆಕ್ಸ್ಟ್ ಈಗ ಅವರು ಏನು ಮಾಡ್ತಾರೆ, ಈಗ ನಾಳೆ ಈ ಶಿಕ್ಷೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೆಯುತ್ತೆ. ಆ ವಾದ ಮಂಡನೆ ಆದ ನಂತರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶಿಕ್ಷೆ ಪ್ರಮಾಣ ಅನ್ನುವಂತಹ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾಕೆ ಅಂತ ಅಂದರೆ A1ನಿಂದ ಹಿಡಿದು ಈಗ ಆರೋಪಿಗಳೇನಿದ್ದಾರೆ, ಅಪರಾಧಿಗಳೇನಿದ್ದಾರೆ, ಎಲ್ಲರದ್ದು ಕೊಲೆ ಕೇಸ್ನಲ್ಲಿ ಯಾವ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತಹ ಆಧಾರದ ಮೇಲೆ ಅವರಿಗೆ ಶಿಕ್ಷೆ ಪ್ರಮಾಣವನ್ನು ಕೋರ್ಟ್ ಪ್ರಕಟಿಸುತ್ತೆ. ಅಲ್ಲಿಗೆ ಒಂದು ವೇಳೆ ಏನಾದರೂ 3 ವರ್ಷ ಅಥವಾ 2 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆ ಏನಾದರೂ ಬಿತ್ತು ಅಂತ ಅಂದರೆ ಅಲ್ಲಿಗೆ ರಾಜಕೀಯ ಸಂಕಷ್ಟ ಕೂಡ ಅವರಿಗೆ ಎದುರಾಗುತ್ತೆ. ತಮ್ಮ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆ ವಿನಯ್ ಕುಲಕರ್ಣಿ ಅವರಿಗೆ.